ಮಕ್ಕಳಿಗೋಸ್ಕರ ಕಾದು ಕಾದು ಯೂತ್ ಕಪಲ್ಸ್ ನಾವು ಆಂಟಿ ಅಂತ ಕಂಜೂಸ್ ಗಂಡ ಅಂತಲ್ಲ ನಮ್ ಸೌತಿ ನೋ ಸೌತ್ ಮಾಡ್ತಾರೆ ಮನೆ ಕತ್ರ ಡಬಲ್ ಮನೆ ಬರುತ್ತೆ ಇವಾಗ ಗೋಲ್ಗಪ್ಪ ತಿನ್ನಕ್ಕೆ ಹೋಗ್ತಾ ಇದ್ವಿ ಮಕ್ಕಳಿಗೋಸ್ಕರ ಕಾದು 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 ಬೇಜಾರೇ ಆಗೋಯ್ತು. ಅರ್ಧ ಗಂಟೆಯಿಂದ ಕಾದಿದ್ದೀನಿ ಗುರು. ಯಾರು ಕಾಯ್ತಾರೆ ಗುರು ಯಪ್ಪ ದೇವ್ರೆ. ಹೆಂಗ್ ನಿಂತವ್ರಲ್ಲಿ ಮೊಬೈಲ್ ಅಂಗಡಿ ಹತ್ರ ಅಲ್ಲಿ ಕಾಯ್ತಿದ್ರೆ ನೀವು ಇಲ್ಲಿ ಮೊಬೈಲ್ ಅಂಗಡಿಲಿ ಕ್ಯಾಪ್ ಹಾಕಿಸ್ತಾ ಇದೀರಲ್ಲ. ಅಯ್ಯೋ ಹಾಯ್ ಇವರು ನಮ್ಮನ್ನ ಪಿಕಪ್ ಮಾಡೋದಕ್ಕೋಸ್ಕರ ಇದು 7th ಸ್ಟೇಜಿಗೆ ಬಂದಿದ್ದಾರೆ. ಅರ್ಧ ಗಂಟೆಯಿಂದ ಕಾದಿದ್ದೀನಿ. ಸೊ ಹಾಫ್ ಅನ್ ಅವರ್ ವೆಯ್ಟ್ ಮಾಡ್ಕೊಂಡು ಬಂದಿದ್ದಾರೆ ಪಾಪ. ಅದಕ್ಕೋಸ್ಕರ ನಾವು ಇವ್ರ ಹತ್ರನೇ ಸ್ಪಾನ್ಸರ್ನ ಮಾಡ್ತಾರೆ. ಶ್ರೀಕಾಂತ್ ಗೌಡ ಇವನು ನನ್ನ ವೈಫ್ನ ಮೊದಲನೇ ಹೆಂಡತಿ. ನಮ್ಮ ಸೌತಿ ನೋ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಾನು ಜಸ್ಟ್ ಇವಾಗ ಇವ್ನ ಕಾಲಲ್ಲಿ ತಾಳಿ, ಕಕ್ಕಲ್ಲಿ ತಾಳಿ ಇಲ್ಲ, ಕಾಲುಂಗ್ರ ಇಲ್ಲ ಅಂದ್ರೂ ಕೂಡ ನಾನು ಯಜಮಾನ್ರ ಜೊತೆನೇ ತಿಂತಾನೆ, ಉಣ್ತಾನೆ, ಮನೆ ಕತ್ತಾನೆ ಎಲ್ಲಾನು ಮಾಡ್ತಾನೆ. ಮನೆ ಕತ್ರ ಡಬಲ್ ಮನೆ ಬರುತ್ತೆ ಎಲ್ಲ ಮಾಡ್ತಾನೆ. ಗುಟ್ಟಿರೋದೇ ಇಲ್ಲ ಅಂತಾನೆ. ಅದು ಲವ್. ನನಗೆ ಅಳು ಬರುತ್ತೆ, ಅಳು ಬೇಜಾರಾಗುತ್ತೆ ನನಗೆ. ಈಗ ಆಯ್ತಾ ನೋಡಿ ಈ ತರ ಮೊಬೈಲ್ ಇಟ್ಕೊಂಡ್ಬಿಟ್ಟು ನಮ್ಮ ಹತ್ರನೇ ಬಜೆಟ್ ಹಾಕಿಸ್ಕೋತಾರೆ ಅಂತ ಕೋತಿ ನನ್ನ ಮಗ. ಇವನ್ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ರೆಡಿ ಮಾಡಿಸ್ಕೊಟ್ರೆ ನೆಕ್ಸ್ಟ್ ನಂದು ಏನಾದ್ರು ಯೂಟ್ಯೂಬ್ ಆದಾಯ ಬಂದ್ರೆ, ಶೇರ್ ಮಾಡಿ. ಯೂಟ್ಯೂಬ್ ಏನಾದ್ರು ಆದಾಯ ಬಂದ್ರೆ ನಿಮ್ಮ ಫೋನ್ಗಳು ನಾನು ರೆಡಿ ಮಾಡಿಸ್ಕೊಡ್ತೀನಿ. 10% ಹಾಕಿಸ್ಕೊಡಿ ಸರ್. ಇವಾಗ ಯಾವುದು ಇಲ್ಲ ಬಜೆಟ್ ಏನಿಲ್ಲ ನಿಮ್ಗೆ ಬಜೆಟ್ ಜಾಸ್ತಿ ಆಗಿದೆ. ಇವಾಗ ನಮ್ಗೆ ಇವ್ರದ್ದು ಅತ್ತೆ ಮಗಂದು ಮದ್ವೆ ಆಯ್ತು. ಸೊ ಅವ್ರ ಕಡೆಯಿಂದ ಎಲ್ಲ ಬಜೆಟ್ ಎಲ್ಲ ಅವ್ರಿಗೆ ಹೋಗ್ಬಿಟ್ಟೈತೆ. 10,000 ರೂಪಾಯಿ ಖರ್ಚು ಮಾಡ್ತಾರೆ. 2 ವರ್ಷ ಮುಗಿಯಾಕ್ತಾರದು ಯಾರಿಗೆ ಎಲ್ಲರೂ ಎಲ್ಲ 2.5 ಎಲ್ಲ ಲಿಕ್ಕಿತು ಜಾಸ್ತಿ ಸಾಕು. 2.5 ಇವಾಗ ಹೋಯ್ತಲ್ಲ ಮುಗಿ ಒಂದು ಗುರುಪ್ರೇಷಕ್ 500 200 ರೂಪಾಯಿ 500 ಪಾಪು ನೋಡಕ್ ಹೋಯ್ತು ಅದಕ್ಕೆ 500 ಅದನ್ಸಿದ 1,000 ರೂಪಾಯಿ ಆಗ್ತಾರೆ ಎಲ್ಲರೂ. ಇಲ್ಲಿ ಏನ್ ಗೊತ್ತಾ, ನಾವು 6 ತಿಂಗಳಿಂದ ಮದ್ವೆ ಆಗಿ ಅವ್ರು ನಮಗೆ ಎಲ್ಲನೆಲ್ಲಾನು ಏನಂದ್ರು ಮುಯಿನ ಕೊಟ್ಟಿದ್ರು. ಇವಾಗ ಅದ್ರ ಬಡ್ಡಿ ಸಮೇತ ನಾವು ಕೊಡ್ತಾ ಇದೀವಿ ಅಷ್ಟೇ. ಈ ತಿಂಗಳಲ್ಲೇ ನಾವು ಜಸ್ಟ್ 2,500 ರುಪೀಸ್ ಮುಯಿ ಮಾಡಿದ್ವಿ ಈ ತಿಂಗಳಲ್ಲಿ. ಬಂದಾಗ ಚೆನ್ನಾಗಿರುತ್ತೆ, ಹಾಕ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ, ಏನ್ ಮಾಡೋದು, ಏನ್ ಗೊತ್ತಾ ಮಿಡ್ಲ್ ಕ್ಲಾಸ್ ಬೇಜಾರಾಗುತ್ತೆ. ಇವಾಗ ಲಿಖಿತು ಮದ್ವೆಗೆ ಹಾಕಿದ್ದ ಮುಯ್ಯ ಅಮ್ಮ ಹಾಕಿತ್ತು. ಅಲ್ಲೇ ದೊಡ್ಡ ಬರೋ ಸಂಬಳದಲ್ಲಿ ಅಲ್ಲ, ಬರೀ ಸಂಬಳದಲ್ಲಿ ಬರೀ ಮುಯಿನೇ ಆಗೈತೆ. ಏನ್ ಮಾಡುಮ. ಬಟ್ಟೆ ತಗೊಳ್ಳೋದು ದಯವಿಟ್ಟು ಯಾರಾದ್ರೂ ದುಡ್ಡನ್ನ ಸ್ಪಾನ್ಸರ್ ಮಾಡೋರು ದಯವಿಟ್ಟು ಕಮೆಂಟ್ ಮಾಡಿ. QR ಕೋಡ್ ಹಾಕ್ತೀವಿ, ದಯವಿಟ್ಟು ಸ್ಕ್ಯಾನ್ ಮಾಡಿ ನಮ್ಮ ಅಕೌಂಟಿಗೆ ದಯವಿಟ್ಟು ಸ್ಪಾನ್ಸರ್ ಮಾಡಿ. ಸಾಕು. ₹1 ಯೋಚನೆ ಮಾಡ್ತಾನಲ್ಲ ಕಂಜೂಸ್ ಗಂಡ. ಕಂಜೂಸ್ ಗಂಡ ಅಂತಲ್ಲ, ನಾವು ಹಳ್ಳಿ ತೂಗಿ ಸಂಸಾರವನ್ನ ಮಾಡ್ತೀವಿ ಯಾವ್ದ್ರಲ್ಲೇ ಆದ್ರೂ. ವಿಡಿಯೋ ಮಾಡ್ತಾ ಇದೀಯಾ? ಇವಾಗ ಇವರು ಸ್ಪಾನ್ಸರ್ ಮಾಡ್ತಾರೆ ನಮ್ಮ ಎಲ್ಲ. ನಾವೆಲ್ಲ ಸ್ಪಾನ್ಸರ್. ಊರಿಗೆ ಹೋಗಿ ಮತ್ತೆ ಬರ್ಬೋದು. ಜಸ್ಟ್ 500 ರೂಪೀಸ್ ಮಾಡಕ್ಕಾಗಲ್ಲ. ಹೋಗಿ ಮತ್ತೆ ಬೆಂಗಳೂರಿಗೆ ಬರ್ಬೋದು ನಾವು. ನಾವು ಆಂಟಿ ಅಂಕಲ್ ಅಲ್ಲ, ನಾವು ರಿಯಲ್ ಯೂತ್ ಕಪಲ್ಸ್. ನಾವು ಆಂಟಿ ಅಂಕಲ್ ಅಲ್ಲ, ರಿಯಲ್ ಯೂತ್ ಕಪಲ್ಸ್. ರಿಯಲ್ ಅಲ್ಲ, ಜಸ್ಟ್ ಯೂತ್ ಕಪಲ್ಸ್ ನಾವು. ಇನ್ನ ಆಂಟಿ ಅಂಕಲ್ ಏನೂ ಆಗಿಲ್ಲ. ರಿಯಲ್ ಗಂಡ ಹೇಳ್ತೀನಿ, ಇನ್ನು ಹೆಂಗಾಗಿದ್ದೀವಿ, ಇನ್ನು ಯೂತ್ ಆಗಿದ್ದೀವಿ. ಹೆಂಗ್ ಮಾಡೋದು ಅವ್ನವ್ರ ವಯಸ್ಸಾಗಿ ನೋಡಿ ತಗೊಳ್ಳಿ. ನಮ್ಮ ಇನ್ನೊಬ್ರು ಮ್ಯಾರೇಜ್ ಆಗಿದ್ದಾರೆ, ಅವ್ರನ್ನ ಭೇಟಿ ಮಾಡಬೇಕು. ಆದಷ್ಟು ವೇಗದಲ್ಲಿ ಭೇಟಿ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಕಾರ್ತಿಕ್ ನಮ್ಮ ಹತ್ರ ಬಂದಿದ್ದಾರೆ. ಈಗ ಈ ಅವರು ಇವತ್ತು ನಮಗೆ ಗೋಲ್ಗಪ್ಪನ ಕೊಡಿಸ್ತಾ ಇದ್ದಾರೆ. ಅವ್ರದೇ ಟ್ರೀಟ್, ಇವತ್ತಿನ ಡೇ ಟ್ರೀಟ್ ಇವ್ರದ್ದು. ಎಲ್ಲೇ ಗೋಲ್ಗಪ್ಪ ಇಲ್ಲಿತ್ತು ಆ ಕಡೆ ಅಲ್ಲಿ ಮುಂದೆ ಇದೆ. ಹಾಯ್, ಇವಾಗ ಗೋಲ್ಗಪ್ಪ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಗೋಲ್ಗಪ್ಪ ಕೊಡಿಸ್ತೀನಿ ಅಂತ ಹೇಳ್ದೆ. ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ಲಿಖಿತಣ್ಣಂಗೆ ಇನ್ನೂ ಏನೂ ಗಿಫ್ಟ್ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಫೋಟೋ ಫ್ರೇಮ್ಸ್ ಕೊಡೋಣ ಅಂತ ಬಂದ್ವಿ. ಯಾಕೋ ತುಂಬ ಕಾಸ್ಟ್ಲಿ ಹೇಳಿದ್ರು, ಅದಕ್ಕೆ ಇವಾಗ ಹೊಡ್ತಾ ಇದ್ದೀವಿ. ಸರಿ, ಬಾಯ್.